ಜನರ ಆರೋಗ್ಯ ರಕ್ಷಣೆಯಲ್ಲಿ ತೊಡಗಿರುವ ಗ್ರಾಮೀಣ ವೈದ್ಯರಿಗೆ ಆಂಧ್ರ ಪ್ರದೇಶ ರಾಜ್ಯದ ಮಾದರಿಯಲ್ಲಿ PMP ಪ್ರಮಾಣ ಪತ್ರ ನೀಡುವ ಮೂಲಕ ಈ ವೈದ್ಯರಿಗೆ ನೀಡುತ್ತಿರುವ ಅನಗತ್ಯ ಕಿರುಕುಳ ನಿಲ್ಲಿಸಬೇಕೆಂದು ಒತ್ತಾಯಿಸಿ ಫೆಬ್ರವರಿ 12ರಂದು ಬೆಳಗ್ಗೆ 11ಕ್ಕೆ ಗ್ರಾಮೀಣ ವೈದ್ಯರು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಗ್ರಾಮೀಣ ವೈದ್ಯರ ಅಭಿವೃದ್ಧಿಪರ ಸಂಘದ ಅಧ್ಯಕ್ಷ ಅಮೃತ್ ಪಾಟೀಲ್ ಸೇರ್ನವರು ತಿಳಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ಕೈಗೊಳ್ಳುವ ಗ್ರಾಮೀಣ ವೈದ್ಯರು ಜಿಲ್ಲಾ ಆರೋಗ್ಯಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ನಂತರ ಮನವಿ ಪತ್ರ ಸಲ್ಲಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು. ರಾಜ್ಯಾದ್ಯಂತ ಸುಮಾರು 1.5 ಲಕ್ಷ ಗ್ರಾಮೀಣ ವೈದ್ಯರು ಹಳ್ಳಿಗಾಡಿನ ಜನರ ಆರೋಗ್ಯ ಸೇವೆ ಮಾಡುತ್ತಿದ್ದಾರೆ. ಈ ವೈದ್ಯರಿಗೆ ಅನಗತ್ಯವಾಗಿ ಕಿರುಕುಳ ನೀಡಲಾಗುತ್ತಿದೆ. ಇಂತಹ ಕಿರುಕುಳ ನಿಲ್ಲಿಸಿ ನೆರೆಯ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ದಿವಂಗತ ಡಾಕ್ಟರ್ YS ರಾಜಶೇಖರ ರೆಡ್ಡಿ ಅವರು 2008-9ರಲ್ಲಿ ಕೈಗೊಂಡ ಕ್ರಮದಂತೆ ಕರ್ನಾಟಕ ರಾಜ್ಯದಲ್ಲೂ ಗ್ರಾಮೀಣ ವೈದ್ಯರಿಗೆ ಪ್ರೈವೇಟ್ ಮೆಡಿಕಲ್ ಪ್ರಾಸಿಕ್ಯೂಷನ್ PMP ಪ್ರಮಾಣ ನೀಡಬೇಕು. ಆ ಮೂಲಕ ಗ್ರಾಮೀಣ ಜನರ ಆರೋಗ್ಯ ಸೇವೆ ಮುಂದುವರಿಸಲು ಅನುಕೂಲ ಮಾಡಿಕೊಡಬೇಕೆಂದು ಅಮೃತ್ ಪಾಟೀಲ್ ಮನವಿ ಮಾಡಿದರು. ಗ್ರಾಮೀಣ ವೈದ್ಯರಾದ ಬಸವರಾಜ್ ಪಾಟೀಲ್ ಮರ್ತೂರ್, ಸುರೇಶ್ ದೇಶಮುಖ್, ಶಶಿಕುಮಾರ್ ಆನಂದ್ ಪಾಟೀಲ್, ಶಂಕರ್ ಯಾದವ್, ಶಿವಶರಣ ಭಾವೆ, ರವಿ ಒಂಟಿ, ಶಿವಾನಂದ್ ಚಿಕ್ಕಣಿ, ಶಿವಾಜಿ ಚೌಹಾಣ್, ಪ್ರಶಾಂತ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗೋಷ್ಠಿ ಕರೆಯಲಿಕ್ಕೆ ಕಾರಣ ಏನಂದ್ರೆ ಸರ್, ಸುಮಾರು ವರ್ಷಗಳಿಂದ ತಲತಲಾಂತರ ವಂಶ ಪಾರಂಪರಿಕವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಯ ಜನರ ಸೇವೆಯನ್ನು ಮಾಡುತ್ತಿರುವ ಇವತ್ತು RMP ಅಂತ ಕರಿತೀವಿ, ರೂರಲ್ ಡಾಕ್ಟರ್ಸ್, ಅದರ ಗ್ರಾಮೀಣ ವೈದ್ಯರು. ಆ ಒಂದು ವೈದ್ಯರು ಸುಮಾರು ನಮ್ಮ ಕರ್ನಾಟಕದಲ್ಲ, ಇಡೀ ಭಾರತ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಗ್ರಾಮೀಣ ವೈದ್ಯರಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಸುಮಾರು 1.5 ಲಕ್ಷ 2 ಲಕ್ಷ ಮೇಲ್ಪಟ್ಟಿನ ಗ್ರಾಮೀಣ ವೈದ್ಯರು ಹಳ್ಳಿ ಜನರ ಸೇವೆ ಮಾಡ್ಲತ್ತಾರ. ತಾವೆಲ್ಲ ನಮ್ಮ ಮಾಧ್ಯಮಿತರು ಗಮನಿಸಿರ್ತೀರಿ, ಕೊರೋನಾ ಮಹಾಮಾರಿ ಹೆಮ್ಮರದಲ್ಲಿ ಗ್ರಾಮೀಣ ವೈದ್ಯರು ಯಾವ ರೀತಿ ತಮ್ಮ ಜೀವವನ್ನು ಬದಿಗಿತ್ತಿ ಇವತ್ತು ಅಲ್ಪ ಸ್ವಲ್ಪ ವೆಚ್ಚದಲ್ಲಿ 100-200ಗೋಸ್ಕರ ಏನದು ಇವತ್ತು ಅವರ ಮನೆ ಬಾಗಿಲಿಗೆ, ಹಳ್ಳಿ ಜನರ ಮನೆ ಬಾಗಿಲಿಗೆ ಹೋಗಿ ಆ ಒಂದು ಕೊರೋನಾ ಮಹಾಮಾರಿ ಹೆಮ್ಮಾರಿ ಆ ಒಂದು ರೋಗವನ್ನು ಏನದು ಇವತ್ತು ಹೋಗಲಾಡಿಸಲು ಪ್ರಮುಖ ಪಾತ್ರ ಅವರೇ. ಹಳ್ಳಿಯ ಜನರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಈ ನಮ್ಮ ರೂರಲ್ ಡಾಕ್ಟರ್ಸ್ ಗ್ರಾಮೀಣ ವೈದ್ಯರು ಬಡ ಜನರಿಗೆ ಏನಾದರೂ ಅಲ್ಲಿ ಕಂಟ್ರೋಲ್ ಮಾಡಿದ್ದಿಲ್ಲ, ಅಲ್ಲಿ ಚಿಕಿತ್ಸೆ ಕೊಟ್ಟಿದ್ದಿಲ್ಲ ಅಂದ್ರೆ 2 ಲಕ್ಷ 3 ಲಕ್ಷ ಪ್ಯಾಕೇಜ್ ಉಳ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳಿದ್ದವು ಸರ್ ಸಿಟಿಯಲ್ಲಿ. ಇವ್ರು ಏನಾದರೂ ಅಲ್ಲಿ ಜನರ ಸೇವೆ ಮಾಡಿದ್ದಿಲ್ಲ, ಬಡ ಜನರು, ಕೂಲಿ ಕಾರ್ಮಿಕರು 2 ಲಕ್ಷ 3 ಲಕ್ಷ ಏನದ ಕೊಡ್ತಕ್ಕಂಥದ್ದು ಆಗ್ತಿಲ್ಲ ಹಳ್ಳಿ ಜನರಿಗೆ, ರೈತರಿಗೆ. ಇವತ್ತು ಅಲ್ಪ ಸ್ವಲ್ಪ ವೆಚ್ಚದಲ್ಲಿ ಏನದ ಅವರು ಅಲ್ಲಿ ಮನೆ ಬಾಗಿಲಿಗೆ ಏನದ ಸೇವೆ ಸಲ್ಲಿಸಿ ಹಳ್ಳಿಯಲ್ಲಿ ಕರೋನಾ ಕಂಟ್ರೋಲ್ ಮಾಡಿದ್ರೆ ಮೇನ ನಮ್ಮ ಗ್ರಾಮೀಣ ವೈದ್ಯರು. ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ಸರ, ಒಂದು ತಾಲೂಕಿಗೆ 4 ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ತವೆ. ಅಲ್ಲಿ ಸರಿಯಾದ ವೇಳೆಗೆ ಇವತ್ತು ವೈದ್ಯ ಮಿತ್ರರು ಬರಲ್ಲ. ಆಮೇಲೆ ಸರಿಯಾದ ಸಮಯಕ್ಕೆ ನರ್ಸ್ ಆಗಲಿ ಕಂಪೌಂಡರ್ ಆಗಲಿ ಯಾರೂ ಇರಲ್ಲ. ಏನಾದರೂ ರಾತ್ರಿ ಯಾರಿಗಾರು ಹೊಟ್ಟೆ ಕಡಿತು ಅಥವಾ ಡೆಲಿವರಿಗೆ ಯಾರಿಗಾರೆ ನಮ್ಮ ಸೋದರಿ ವೈದ್ಯ ಅಂದ್ರೆ ಸಿಟಿಗೆ ಹೋಯ್ರಿ ಅಂತ ಹೇಳ್ತಾರೆ, ಸಿಟಿಯ ದೊಡ್ಡ ಆಸ್ಪತ್ರೆಗೆ ಕಳಿಸ್ಕೊಡ್ತಾರೆ. ಆ ವ್ಯವಸ್ಥೆ ಕೂಡ ಇಲ್ಲಿ ತಾಲೂಕಿನಲ್ಲಿ ಏನದ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿದೆ ಸರ್. ಇಂಜೆಕ್ಷನ್ ಇದ್ದರೆ ಗುಳಿಗೆ ಇರಲ್ಲ, ಗುಳಿಗೆ ಇದ್ದರೆ ಇಂಜೆಕ್ಷನ್ ಇರಲ್ಲ. ಹೀಗಾಗಿ ಇಂಥದನ್ನು ಸುಧಾರಿಸೋದು ಬಿಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 24x7 ಅಂತ ಹಂಗೆ 24 ಗಂಟೆ ಏನದ ಒಂದು MBBS ಡಾಕ್ಟ್ರಿಗೆ ನೇಮಕ ಮಾಡ್ಬೇಕಂತೇಳಿ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ. ಸರಿ, ಬರೀ ನೆಪಕ್ಕೆ ಮಾತ್ರ ಹೇಳ್ತಾರೆ. ಯಾವುದೇ MBBS ಗ್ರಾಮೀಣ ವೈದ್ಯರು ಹಳ್ಳಿಯಲ್ಲಿ ಕೂಡ್ತಕ್ಕಂಥದ್ದು ಇಲ್ಲ. ಆ ಒಂದು ಪೂರ ಏನದ ದುವ್ಯಸ್ಥ ಸ್ಥಿತಿಯಲ್ಲಿ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾಣ್ತವೆ. ಗ್ರಾಮೀಣ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ENT, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, AC and non-AC, deluxe room, semi-special rooms,
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.